ನಾನು 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಊರಿಗೆ ಹೋಗಿ ತಲುಪಿದೆ. ಅದಾದಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮ್ಗೆ ತೋರಿಸಾತೀನಿ. ಇವಾಗ ಆಲ್ರೆಡಿ 6:30 7 ಆಗೈತಿ. ಈಗ ನೋಡ್ತಿರ್ಬೋದು ಸೂರ್ಯ ಈಗರ ಹುಟ್ಟ್ಯಾನು. ಸೊ ನೋಡಿರಿ ಇಲ್ಲೆಲ್ಲ ಟ್ರ್ಯಾಕ್ಟ್ರ್ ಎಲ್ಲ ರೆಡಿ ಮಾಡ್ಯಾರ. ನಾನು ಜಾತ್ರೆಗೆ ಹೋಗ್ಬೇಕಂದೆಲ್ಲ ನಾನು ನೋಡಿರಿ ಯಲ್ಲಮ್ಮ ಗುಡ್ಡಕ್ಕೆ ಹೊಂಟಿದ್ವಿ. ಯಲ್ಲಮ್ಮ ಗುಡ್ಡದ ಜಾತ್ರೆಗೆ ಅಂತ ಹೊಂಟೇವಿ. ಅದಕ್ಕಾಗಿ ಇವಾಗ ನೋಡಿರಿ ರೆಡಿ ಆಗೇವಿ. ಟ್ರ್ಯಾಕ್ಟರ್ ಎಲ್ಲ ರೆಡಿ ಆಗೈತಿ. ಇವತ್ತಿನ ದಿನ ನಾನು ಹೋಗೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದಿದ್ದರಿಂದ ನಾನು ಹಿಂದಿನ ದಿನ ಬಂದಿದ್ದೆ. ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ಇಲ್ಲಿಂದ ಬಿಡಬೇಕಂತಂದು ರೆಡಿ ಆಗತ್ತೇವಿ. ಇವಾಗ ನೋಡ್ರಿ ಬೆಳಗ್ಗೆ ಅಡುಗೆ ಮಾಡಕತ್ತಾರ. ಇಟ್ಕೊಂಡು ಹೋಗಾಕೋ ಆಯಿತು. ಆಮೇಲೆ ಮತ್ತು ಪೂಜೆಗೆ ಪ್ರಸಾದಕ್ಕೆಲ್ಲ ಏನೇನೋ ಮಾಡಕತ್ತಾರ. ಇಬ್ಬರನ್ನೂ ರೆಡಿ ಮಾಡಬೇಕು. ನನ್ನ ಮಗ ಇನ್ನೂ ಮಲ್ಕೊಂಡು ನೋಡ್ತಿರ್ಬೋದು ಇಲ್ಲೇ. ನೋಡಿರಿ ಇದೆಲ್ಲ ಅಲ್ಲೇ ಹೋಗ್ಬೇಕಂದ್ರೆ 4 ಡೇಸ್ಗೆ ಹೊಂಟೇವೆ ನಾವು ಯಲ್ಲಮ್ಮ ಗುಡ್ಡಕ್ಕೆ. ಅಂದ್ರೆ 4 ದಿನ ಅಲ್ಲೇ ಇದ್ದು ಜಾತ್ರೆನೂ ಆಯಿತು. ಆಮೇಲೆ ದೇವ್ರ ದರ್ಶನನೂ ಆಯ್ತು. ಆಮೇಲೆ ಹಡ್ಲಿಗೆ ತುಂಬಿಸೋದು ಅಂತಾರಲ್ಲ, ನಮ್ಮ ಮನೆಯೊಳಗೆ ಯಲ್ಲಮ್ಮನ ಹಡ್ಲಿಗೆ ಐತಿ, ಅದನ್ನು ತುಂಬಿಸ್ಕೊಂಡು